ಬಾಗಲಕೋಟೆ ಜಿಲ್ಲೆ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕನಿ ಹುನಗುಂದದ ಸನ್ 2024 ರಿಂದ 25 ರಿಂದ 2028 ರಿಂದ 29 ರವರೆಗೆ 5 ವರ್ಷಗಳ ಆಡಳಿತ ಮಂಡಳಿ ಸದಸ್ಯರ 14 ಸ್ಥಾನಗಳಿಗೆ ದಿನಾಂಕ ಆಗಸ್ಟ್ 24, 2024 ರಂದು ಜರುಗುವ ಚುನಾವಣೆಯಲ್ಲಿ ಹುನಗುಂದ ಸಾಲಗಾರರ ಮಹಿಳಾ ಮೀಸಲು ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾದ ಶ್ರೀಮತಿ ಸುವರ್ಣಾ ಗಂಗಣ್ಣಿಲಕಲ್ಲರು ಹಾಗೂ ಅವರ ಪತಿ ರಿಯಲ್ ಎಸ್ಟೇಟ್ ಉದ್ದಿಮೆದಾರರಾದ ಗಂಗಣ್ಣಿಲಕಲ್ಲ ದಂಪತಿಗಳು ಆಯ್ಕೆಯಾಗಲು ಸಹಕರಿಸಿದ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರಿಗೆ ಹಾಗೂ ಹುನಗುಂದ ತಾಲೂಕಾ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರು, ಮುಖಂಡರು, ಧುರೀಣರು, ನಾಯಕರು ಮತ್ತು ಕಾರ್ಯಕರ್ತರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆ, ವಿಜಯಪುರ ಜಿಲ್ಲೆ ಆಲಿಮಟ್ಟಿಯ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಲಾಲ್ ಬಹಾದ್ದೂರ ಜಲಾಶಯವು ಗರಿಷ್ಠ ಮಟ್ಟದ ನೀರು ಸಂಗ್ರಹಣೆಗೊಂಡ ನಿಮಿತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೃಷ್ಣೆಯ ಜಲದಿಗೆ ಗಂಗಾ ಪೂಜೆ ಮತ್ತು ಬಾಗಿನಾರ್ಪಣೆಗೆ ಕೊಪ್ಪಳ ಜಿಲ್ಲೆ ಗೀನಗೇರಾದ ಹೆಲಿಪ್ಯಾಡ್ನಿಂದ ದಿನಾಂಕ ಆಗಸ್ಟ್ 21, 2024 ರಂದು ಮಧ್ಯಾಹ್ನ 2 ಗಂಟೆಗೆ ಇಳಕಲ್ಲ ನಗರದ ರಾಷ್ಟ್ರೀಯ ಹೆದ್ದಾರಿ ಬಳಿಯಿರುವ ಶ್ರೀಬಸವೇಶ್ವರ ವೃತ್ತಕ್ಕೆ ಆಗಮಿಸುತ್ತಿದ್ದಂತೆ ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರರ ನೇತೃತ್ವದಲ್ಲಿ ಮುಖಂಡರು, ಧುರೀಣರು, ನಾಯಕರು ಮತ್ತು ಕಾರ್ಯಕರ್ತರು ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು. ನಂತರ ಸಿದ್ದರಾಮಯ್ಯನವರು ಕಾರಿನಿಂದ ಕೆಳಕ್ಕಿಳಿದು ರಾಷ್ಟ್ರೀಯ ಹೆದ್ದಾರಿಯ ಇಕ್ಕೆಲೆಗಳಲ್ಲಿನ ಬ್ಯಾರಿಕೇಡ್ ಹಿಂದೆ ನಿಂತ ಜನರ ಬಳಿ ಬಂದು ರೈತರ ಮತ್ತು ಜನತೆಯ ಅಹವಾಲವನ್ನು ಸ್ವೀಕರಿಸಿದರು. ಏತನ್ಮಧ್ಯೆ ಶ್ರೀಬಸವೇಶ್ವರ ವೃತ್ತದಲ್ಲಿ ನೆರೆದ ಜನಸಾಗರವು ಪಟಾಕಿ ಸಿಡಿತದ ಅಬ್ಬರದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಜಯಕಾರಘೋಷಣೆ ಹಾಗೂ ರಾಜ್ಯಪಾಲರಿಗೆ ಧಿಕ್ಕಾರಘೋಷಣೆ ಮೊಳಗಿಸಿದರು. ನಂತರ ಸಿಎಂ ಸಿದ್ದರಾಮಯ್ಯನವರು ಅಹವಾಲು ಸ್ವೀಕರಿಸಿ ಜನತೆಯೆಡೆ ಕೈ ಬೀಸುತ್ತಾ ಹುನಗುಂದ ಮಾರ್ಗವಾಗಿ ಆಲಿಮಟ್ಟಿಗೆ ತೆರಳಿದರು. ಈ ಒಂದು ಮುಖ್ಯಮಂತ್ರಿಗಳ ಆಗಮನಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ನೇತೃತ್ವದಲ್ಲಿ ಹುನಗುಂದ ಇಳಕಲ್ಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಸಶಸ್ತ್ರ ಮೀಸಲು ಪಡೆ ಮತ್ತು ಸಿವಿಲ್ ಪಡೆಯ ಸಿಬ್ಬಂದಿಯೊಂದಿಗೆ ಬಿಗಿಭದ್ರತೆ ಒದಗಿಸಿ ಕೆಟ್ಟೆಚ್ಚರ ವಹಿಸಲಾಗಿತ್ತು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್ ಇಳಕಲ್ಲ. ಶಾಶ್ವತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ವಿಜಯಾನಂದ ಕಾಶಪ್ಪನವರಿಗೆ ಸಿದ್ದರಾಮಯ್ಯ ಅವರಿಗೆ, ವಿಜಯಾನಂದ ಕಾಶಪ್ಪನವರಿಗೆ ಇಲ್ಲೇ